2005ರಲ್ಲಿ ತಂದಾಗ ದೇವರಾಜ ಅರಸ ಅವರ ಹೆಸರು ಇಡಲಿಲ್ಲ, ತಪ್ಪು. 2009ರಲ್ಲಿ ಈ ನರೇಗಾಗೆ ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸಿದ್ರು, ತಪ್ಪು. ಅದೇ ತಪ್ಪನ್ನು 2025ರಲ್ಲಿ ಮೋದಿ ಅವರು ಮಾಡಿದಾರಲ್ಲ, ಅದು ತಪ್ಪಲ್ಲ. ಮೋದಿ ಅವರು ಮಾಡ್ತಿರೋದು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ. ಕಾಂಗ್ರೆಸ್ ಅವರು 70, 80, 90 ದಶಕದಿಂದ ಕಾಂಗ್ರೆಸ್ಸೇತರ ಸರ್ಕಾರಗಳಿದ್ದಾಗ ಏನೇನು ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ತಂದಿ ಯೋಜನೆಗಳ ಹೆಸರುಗಳು ಕೊಡ್ತಿದ್ರು, ಅವಾಗ ಎಲ್ಲಾನು ಚೇಂಜ್ ಮಾಡ್ಕೊಂಡು ಬಂದ್ರು. ಇವಾಗ ಕಾಂಗ್ರೆಸ್ ಅವರೇ ಇಟ್ಟಿದ್ದು ಹೆಸರು ಮೇಡಮ್. ಅದು ಕಾಂಗ್ರೆಸ್ ಅವರು ರಾಜಕೀಯಕ್ಕೋಸ್ಕರ ಇಟ್ರು. ಮೋದಿಜಿ ಅವರು ಇವತ್ತು ಯಾವ ವಿಕಸಿತ ಭಾರತಕ್ಕೆ ಹೇಗೆ ಕಲ್ಪನೆ ಇರ್ಬೇಕಂತ ಅವರ ಒಂದು ಕಲ್ಪನೆನಲ್ಲಿ ಬರ್ತಿದೆಯೇ ಹೊರತು ಕಾಂಗ್ರೆಸ್ ಅವ್ರದ್ದು ಅವ್ರೇ ಫಾಲೋ ಮಾಡ್ಬೇಕು. ರಾಜಕೀಯ ಯಾರು ರಾಜಕೀಯ ಮಾಡಲ್ಲ. ಆಯ್ತು ಸರ್, ಆಯ್ತು. ಇಕ್ಬಾಲ್ ಅಹಮದ್ ಅವರು ನನಗೆ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾರೆ. ಯಾರು, ನಮ್ಮ ರಾಮನಗರದ MLA. ಅವರೊಂದು ಮಾತು ಹೇಳಿದ್ದಾರೆ, ನಾನು ಅದನ್ನು ಭಾಳ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಹೆಂಗಾಗೋಗಿದೆ ಅಂದರೆ, ಈಗ ಕಾಂಗ್ರೆಸ್ ಕರೆತೋ ಬಲಾತ್ಕಾರ, BJP ಕರೆತೋ ಚಮತ್ಕಾರ. ಕಾಂಗ್ರೆಸ್ ಮಾಡಿದ್ರೆ ತಪ್ಪು, ಈಗ ನರೇಂದ್ರ ಮೋದಿ ಅವರ ಕೆಲವೊಂದು ಪ್ರೋಗ್ರಾಮ್ಸ್ ಇದ್ದಾವೆ. ದರ್ಶನ್, ಮೇಕ್ ಇನ್ ಇಂಡಿಯಾ, ವುಮೆನ್ ಸೇಫ್ಟಿ, ಸ್ವಚ್ಛ ಭಾರತ್, ನಮಾಮಿ ಗಂಗೆ, ಡಿಮಾನಿಟೈಸೇಷನ್, ಪೊಲ್ಯೂಷನ್ ಕಂಟ್ರೋಲ್, ಬೆಲೆ ಏರಿಕೆ, 100 ಸ್ಮಾರ್ಟ್ ಸಿಟೀಸ್, ಆಮೇಲೆ ಕರಪ್ಷನ್ ಕಂಟ್ರೋಲ್, ಬ್ಲ್ಯಾಕ್ ಮನಿ ರಿಟರ್ನ್, ಬುಲೆಟ್ ಟ್ರೈನ್ ಬೈ 2023, ಆಮೇಲೆ ಇದು ಏನದು 2 crores ಜಾಬ್ ಪರ್ ಇಯರ್, ಆಮೇಲೆ ಇದು 5 trillion ಎಕಾನಮಿ. ಈ ಥರ ಹಲವಾರು ಅವ್ರದ್ದೇ ಆದಂತಹ ಇದೆ. ಆಮೇಲೆ ಮಧ್ಯದಲ್ಲಿ ಈ ಕೊರೋನಾ ಬಂದಾಗ ಆತ್ಮನಿರ್ಭರ್ ಭಾರತ್, ಸೊ ಇಂಥವೆಲ್ಲ ಭಾಳ ಬಂದು. ಸೊ ಇದರಲ್ಲಿ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಮತ್ತು ತುಂಬ ಇಂಪಾರ್ಟೆಂಟ್ ಮಾತಾಡೋಣ. ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಈ 5 trillion ಎಕಾನಮಿ ಆಗಿರ್ಬೋದು, ಬುಲೆಟ್ ಟ್ರೈನ್ ಆಗಿರ್ಬೋದು, ಮತ್ತು ಇದು ಯಾವುದದು ಸ್ವಚ್ಛ ಭಾರತ್ ಆಗಿರ್ಬೋದು, ಇನ್ನೊಂದು ಯಾವುದದು ಸ್ಮಾರ್ಟ್ ಸಿಟೀಸ್. ಇದರಲ್ಲೆಲ್ಲ ನಿಮ್ಮದು ಪ್ರೋಗ್ರೆಸಿವ್ ರೇಟ್ ಎಷ್ಟಿದೆ ಅಂತ ಅನಿಸುತ್ತೆ? ಇವರು ಪ್ರತಿಯೊಂದು ಪ್ರಾಜೆಕ್ಟ್ಗಳು ತೊಗೊಂಡು ಬರ್ತಾರೆ, ಅದರ ಔಟ್ಕಮೇ ಇಲ್ಲ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು, ಎಲ್ಲ ಚೈನಾ ಐಟಮ್ಸ್ ತೊಗೊಬಂದ್ಬಿಟ್ಟು ಲೇಬಲ್ ಹಚ್ಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು. ಇವತ್ತು ಗೌರ್ಮೆಂಟು ಅಷ್ಟೊಂದು ಇದೇನು ಮಕ್ಕಳಾಟನ? ನೀವು ಚೈನಾ ಎಲ್ಲ ಐಟಮ್ ತಗೋಬಹುದು, ಅದು ಮಾಡೋದಕ್ಕೆ ಜನೌಷಧಿ ಕೇಂದ್ರ ಲಕ್ಷಾಂತರ ಕಂಪನಿಗಳು, ಎಷ್ಟು ರಿಟೇಲ್ ಶಾಪ್ ಇತ್ತು, ಇವಾಗ ಎಷ್ಟು ರಿಟೇಲ್ ಶಾಪ್ ಇದೆ? ಪ್ರತಿಯೊಬ್ಬ ಒಂದೊಂದು ಊರಲ್ಲಿ ಒಂದೊಂದು ಗಲ್ಲಿನಲ್ಲಿ ಒಂದೊಂದು ರಿಟೇಲ್ ಶಾಪ್ ಇರೋದು, ಪ್ರತಿಯೊಬ್ಬರಿಗೆ ಒಂದು ವ್ಯವಸ್ಥೆ ಇರೋದು, ಇಡೀ ರಿಟೇಲ್ ವ್ಯವಸ್ಥೆ ಹಾಳು ಮಾಡೋದು. ಅದಾದ ನಂತರ ಇವಾಗ ಬುಲೆಟ್ ಟ್ರೈನ್ ತಗೊಂಡ್ಬರ್ತಿದ್ದಾರೆ 2023 ಅಂತ. ಫಸ್ಟ್ ಶುರು ಮಾಡಿದಾಗ 1,08,000 ಕೋಟಿ ಅಂತ ಶುರು ಮಾಡಿದ್ರು. ಈಗ 1,66,000 ಕೋಟಿಗೆ ಅಂತ ಹೋಗಿದೆ. 551 ಕಿಲೋಮೀಟರ್ ಸ್ಟ್ರೆಚ್ಚು. ಮೇಡಮ್, ಇವತ್ತಿಗೂ ನೀವು ಚೆಕ್ ಮಾಡಿದ್ರೆ ಒಂದೇ ಭಾರತಲ್ಲಿ ರನ್ ಆಗ್ತಾ ಇದೆ. ಅಹಮದಾಬಾದ್ ಟು ಮುಂಬೈ, ಅಲ್ಲಿಗೆ ಏನಾಗ್ತಾ ಇದೆ, 2,500 ರೂಪಾಯಿ ಒಂದೇ ಭಾರತ್ ಟ್ರೈನಲ್ಲಿದೆ, 5 ಅವರಲ್ಲಿ ಹೋಗುತ್ತೆ. ಇವ್ರು ಇದನ್ನು ತಗೊಂಡು ಬರ್ತಾ ಇರೋದು, ಬುಲೆಟ್ ಟ್ರೈನ್ ತಗೊಂಡ್ಬಂದ್ರು ಕೂಡ ಇಟ್ ವಿಲ್ ರನ್ ಅಟ್ 350 ಕಿಲೋಮೀಟರ್ಸ್ ಪರ್. ಬೇಕಾಗಿರೋದು ಬುಲೆಟ್ ಟ್ರೈನ್. ಇವ್ರಿಗೆ ಪ್ರಿಯಾರಿಟಿ ಇಲ್ಲ, ಜನರ ಬದುಕು ಪ್ರಿಯಾರಿಟಿ ಅಲ್ಲ, ಜನರ ಬದುಕು ಪ್ರಿಯಾರಿಟಿ ಅಲ್ಲ. ಇವ್ರಿಗೆ ಕವಚ್ ಟ್ರೈನ್ ಬಂದಿಲ್ಲ, ಟ್ರೈನ್ ಬರೋದು ಇಲ್ಲ, ಬುಲೆಟ್ ಟ್ರೈನ್ ಇನ್ನೂ ಬಂದಿಲ್ಲ, ಇನ್ನೂ ಬರಲ್ಲ, ಇನ್ನೂ 10 ವರ್ಷ ಬರಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಬುಲೆಟ್ ಟ್ರೈನ್ ಒಂದಾದ್ರೂ ಓಡ್ತಿದೆ ಅಲ್ರಿ? ಮೋದಿ ಅವರು ಓಡ್ತಾ ಇದಾರಲ್ಲ ಮೇಡಮ್, ಮೋದಿ ಅವರು ಬೇಕಾದಷ್ಟು ಬುಲೆಟ್ ಟ್ರೈನ್ ಬಿಡ್ತಾ ಇದಾರಲ್ಲ ಬಾಯಲ್ಲೇ. ಓಕೆ, ಆಲ್ ರೈಟ್. ಆಮೇಲೆ ಇವತ್ತು ಮೇಡಮ್ ಫೀಸಿಬಿಲಿಟಿನೇ ಅನ್ನೋದು ಇವ್ರಿಗೆ ಅರ್ಥ ಇಲ್ಲ, ಬರೀ ದುಡ್ಡು ಮಾಡೋಕ್ಕೋಸ್ಕರ ಯೋಜನೆಗಳು ಮಾಡೋದು.
ಇವತ್ತು 2,000 ರೂಪಾಯಿ ಏನ್ ಟಿಕೆಟ್ ಇದೆ. ಮಾತಾಡ್ತೀರಿ? ಅಲ್ಲ 2,000 ಇಲ್ಲಿವರೆಗೂ ರೂಪಾಯಿ ಒಂದ್ ನಿಮಿಷ ಟಿಕೆಟ್ ಇದೆ. ದರ್ಶನ್, ಆ ವಿಚಾರ ನಾನು ಒಪ್ಕೊಳ್ಳಲ್ಲ. ಇಲ್ಲಿಯವರೆಗೆ ಮೋದಿ ಸರ್ಕಾರದ ಮೇಲೆ ಒಂದು ಹಗರಣದ ಭ್ರಷ್ಟಾಚಾರ, ಯಾರೇ ಅವರು ಒಂದ್ ನಿಮಿಷ ಮೈಕ್ ಇಲ್ದ ಮಾತಾಡಂಗಿಲ್ಲ. ಇಲ್ಲಿಯವರೆಗೆ ಮೋದಿ ಅವರ ಮೇಲೆ ಒಂದು ಭ್ರಷ್ಟಾಚಾರ ಮತ್ತು ಹಗರಣದ ಅವರು ಭ್ರಷ್ಟಾಚಾರನೇ legalize ಮಾಡಿದ್ದಾರೆ. ಭ್ರಷ್ಟಾಚಾರನೇ legalize ಮಾಡಿದ್ದಾರೆ. ಭ್ರಷ್ಟಾಚಾರನ ನ್ಯಾಷನಲೈಸ್ ಮಾಡ್ಕೊಂಡಿದ್ದಾರೆ. ಹಿಂಗ್ ಮಾತಾಡ್ಕೊಂಡ್ರೆ ಬಂದು ಎಲ್ಲ ಕಾರ್ಪೊರೇಟ್ ಕಂಪನಿಗಳ ಹತ್ರ ದುಡ್ಡು ಎತ್ಕೊಳ್ಳೋದು, ಜನರ ಬದುಕನ್ನ ಹಾಳು ಮಾಡೋದು. ಟಾಟಾದವ್ರ ಹತ್ರ 44,000 ಕೋಟಿ ಸೆಮಿಕಂಡಕ್ಟರ್ಗೋಸ್ಕರ ಆಯ್ತಾಯ್ತು. ಇದು ತಗೊಂಡಿದ್ದಾರೆ. ಅದು ಅವರು ಆಯ್ತು. ಸಬ್ಸಿಡಿ ಕೊಟ್ಟಿದ್ದಾರೆ. ನೀವ್ ಹೇಳಿ ಉತ್ಕರ್ಷ್. 780 ಕೋಟಿ ರೂಪಾಯಿ ನೀವ್ ಹೇಳಿ ಬಿಜೆಪಿ ಅವರಿಗೆ ಉತ್ಕರ್ಷ್. ಚಂದ ಕೊಟ್ಟಿದ್ದಾರೆ. ಉತ್ಕರ್ಷ್ ಹೇಳಿ. ಪ್ರತಿಯೊಬ್ಬರಿಗೂ ಆಯ್ತು, ಮುಗೀತು. ಪ್ರತಿಯೊಂದು ಮುಗೀತು ಕಂಪನಿಗಳು ನಿಮ್ದು. ಕೂಡ ಇವತ್ತು ಕರಪ್ಷನ್ ಮಾಡ್ತಿರುವಂತವ್ರು, ನಿಮ್ಗಳಿಗೆ ದೇಶ ಬಿಟ್ಟು ನಾನು ಹೋಗ್ತಿರೋಂಥವ್ರು, ಮುಗೀತು ಅಂತ ಅವ್ರಿಗೆ ಹೇಳ್ತಿಲ್ಲ. ಗೊತ್ತಿಲ್ಲ. ಅವರು ಅಲ್ಲ, ಮಾತಾಡ್ಕೊಂಡು ಹೋಗ್ತಾರೆ, ಅವ್ರು ಮಾತಾಡೋದಕ್ಕೆ ಜನ ಬಿಜೆಪಿಗೆ ತಿರಸ್ಕಾರ ಮಾಡಿ ಮನೆ ಕಳ್ಸಿರೋದು ಲಂಚ ಇವ್ರನ್ನ. ಅನ್ನೋದನ್ನ ಡೊನೇಷನ್ ಬಿಡಿ, ಡೊನೇಷನ್ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ. ಅಲ್ಲ ಈಗ ನಾನು ನಿಲ್ಲಿಸಿ ಅಂದ ತಕ್ಷಣ ನಿಲ್ಲಿಸಬೇಕು. 100%. ಆಮೇಲೆ ಮತ್ತೆ ನಾನು ಏನು ಮಾತಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಳಾಗಿರಲ್ಲ. ಮೇಡಮ್ ಈಗ ನನಗೆ ದಯವಿಟ್ಟು ಒಂದೇ ನಿಮಿಷ, ವಿತ್ ಡೇಟಾ ಬೆನಿಫಿಷರೀಸ್ ಎಷ್ಟು ಜನ ಇದ್ದಾರೆ ಸಿಂಪಲ್ ಆಗಿ, ಜಾಸ್ತಿ ಬೇಡ. ಕೇಂದ್ರ ಸರ್ಕಾರದ ಯೋಜನೆಗಳು ಈಗ ಇವ್ರು ಏನೇನೋ ದೊಡ್ಡ ದೊಡ್ಡದಾಗಿ ಅಲ್ಲ ನಾನು ಹೇಳಿದ್ನಲ್ಲ ಸರ್, ಈಗ ಅಲ್ಲ ಮೇಡಮ್, ಅದೇ ಅವ್ರು ಮೇಕ್ ಇನ್ ಇಂಡಿಯಾ, ಈಗ ಹೇಳಿದ್ರು. ಒಂದೊಂದೇ ಮಾತಾಡೋಣ. ಮೇಕ್ ಇನ್ ಇಂಡಿಯಾ ಹೇಳಿ. ಅಲ್ಲ ನಾನು ಒಂದಷ್ಟು ನೋಡಿ, ಮೇಕ್ ಇನ್ ಇಂಡಿಯಾ ಹೇಳಿ ಉತ್ಕರ್ಷ್. ಈಗ ಎಷ್ಟು companies ಆಯ್ತು? ಮಿಷನ್ ಅಲ್ಲ ಮೇಡಮ್, ಮೇಕ್ ಇನ್ ಇಂಡಿಯಾ ಒಂದೊಂದೊಂದು ಹೇಳ್ಕೊಂಡ್ಬರ್ತೀನಿ. ಬೇಡ, ನಾನ್ ಕೇಳ್ತಿದ್ದೀನಲ್ಲ ಒಂದೊಂದೇ ಹೇಳಿ. ಮೇಕ್ ಇನ್ ಇಂಡಿಯಾ ಒಂದೊಂದೊಂದು ಹೇಳ್ಕೊಂಡ್ ಬರ್ಬೇಕಲ್ಲ ಮೇಡಮ್. ಹೇಳಿ ಮೇಕ್ ಇನ್ ಇಂಡಿಯಾ. ಈಗ ನೋಡಿ ಮೇಡಮ್, 1 ಲಕ್ಷ MSME ಮುಚ್ಚೋಗಿದೆ ಮೇಡಮ್. ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ ಮೇಡಮ್. ಸುಳ್ಳು ಅದು. PM ಆವಾಸ್ ಯೋಜನೆ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭೆಯಲ್ಲಿ ನಿಮ್ಗೆ ಮುಗೀತು ನಿಮ್ಮ ಅಂದ ತಕ್ಷಣ ಸಚಿವರು ಹೇಳಿರೋದು. ಮುಗಿಸ್ಬಿಡ್ಬೇಕು. ಅವ್ರು ಮುಗ್ಸಲ್ಲ ಅವರು. ಮೇಕ್ ಇನ್ ಇಂಡಿಯಾ ಹೇಳಿ ಈಗ ಉತ್ಕರ್ಷ್. ನೋಡಿ ಮೇಡಮ್, ಒಂದೊಂದೇ ಹೇಳ್ಕೊಬರ್ತೀನಿ, ಅಲ್ಲಿಗೆ ಬರ್ತೀನಿ. PM ಆವಾಸ್ ಯೋಜನಾ 1,78,00,000 ಮೊದಲು ಜನ. ಇತ್ತು, ಮೊದಲು ಇತ್ತು. ಅಲ್ಲ ಮೇಡಮ್, beneficiaries ನಾವು ಹೇಳ್ಬೇಕಲ್ಲ ಈಗ. ಮೊದಲು ಇತ್ತು, ಈಗೂ ಇದೆ. ಮೊದಲು ಇತ್ತು PM ಆವಾಸ್ ಯೋಜನೆಯಲ್ಲಿ ಮನೆ ಕಟ್ಟಿಸ್ಕೊಡೋದು, ಮೊದಲು ಇತ್ತು. ಕಿಸಾನ್ ಸಮ್ಮಾನ್ ಯೋಜನಾ. ಕಿಸಾನ್ ಸಮ್ಮಾನ್ ಯೋಜನೆ ಅಲ್ಲ ನಾನು ಹೇಳ್ತಾ ಇರೋದು. ಈಗ ನೀವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರನ್ನ ಬಲಪಡಿಸೋದಕ್ಕೆ ಕೊಡುವಂತ ವಿಚಾರ ನಾನು ಕೇಳ್ತಾ ಇಲ್ಲ. ನಾನು ಅಭಿವೃದ್ಧಿಗೆ ಪೂರಕವಾದಂತ ನೀವೇ ಇಟ್ಟಂತ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇವೆಲ್ಲದರ ಪ್ರಗತಿ ಕೇಳ್ತಾ ಇದ್ದೀನಿ. ಅಷ್ಟು ದೂರ ಹೋಗೋದು ಬೇಡ. ನಮಗೆ ತುಂಬಾನೇ ಇಂಪಾರ್ಟೆಂಟ್, ನಮಗೆ ಬೇಕಾಗಿರುವಂಥದ್ದು. ಈಗ 100 ಸ್ಮಾರ್ಟ್ ಸಿಟೀಸ್ ಅಂತಂದ್ರು, ಒಂದು ಸ್ಮಾರ್ಟ್ ಸಿಟೀಸ್ ಆಗಿಲ್ಲ. ಆಮೇಲೆ ಇದು ಏನು ಬುಲೆಟ್ ಟ್ರೈನ್, ಇವೆಲ್ಲವೂ ಕೂಡ ನಮಗೆ ತುಂಬಾ ಅಟ್ರಾಕ್ಟ್ ಆದಂತವು ಸರ್. ಇವೆಲ್ಲ ತಡ್ರಿ ಸರ್, ಅದು ಬಿಡಿ, ಬ್ಲಾಕ್ ಮನಿ. ಆಮೇಲೆ ಭ್ರಷ್ಟಾಚಾರ ನಿಯಂತ್ರಣ ಅಂತಂದ್ರು. ಮೋದಿ ಅವ್ರು ಭ್ರಷ್ಟಾಚಾರ ಮಾಡ್ತಿಲ್ಲ ಅನ್ನೋದು ಒಂದೇ ಕರೆ ಹೊರತು ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಇಲ್ವಾ? ಈಗ ಅಲ್ಲ ಮೇಡಮ್, ಒಂದ್ ನಿಮಿಷ ಅದಕ್ಕೆ ಬರ್ತೀನಿ. ಅಂದ್ರೆ ನಾನು ಭ್ರಷ್ಟಾಚಾರ ಹೇಳೋದು- ವಿಚಾರದಲ್ಲಿ ಇದೇ ಗೌರ್ಮೆಂಟ್ ಕಾಂಗ್ರೆಸ್ ಇದ್ದಾಗ್ರಿ, ಸ್ಕೀಮ್ಗಳು ಕೇಳಿಸ್ಕೊಳ್ರಿ, ದರ್ಶನ್ ನೀವು ಕೇಳಿಸ್ಕೊಳ್ರಿ. ತುಂಬಾ ಮಾಡ್ತಾ ಇದ್ದೀರಿ. ಸುಮ್ನೆ ನೀವು ಸುಮ್ನೆ ಇರಿ. ನೆಲೆನೇ ಇಲ್ಲ ಅವ್ರು ದೇಶದಲ್ಲಿ, ಯಾಕೆ ಮಾತಾಡ್ತಾರೆ. ಮಾತಾಡ್ತೀರಾ ನೀವು? ಹಿಂಗ್ ಮಾತಾಡ್ಕೊಂಡು ನಾನು ಜನ ತಿರಸ್ಕಾರ ಇಲ್ಲಿ ಮಾಡಿ ಕಳ್ಸಿದ್ದಾರೆ ಚಂದಕ್ಕಿದ್ದೀನ ನಿಮ್ಮನ್ನ. ಇಲ್ಲಿ. ಅಲ್ಲ ಸ್ವಾಮಿ, ಸುಮ್ನೆ ನಿಮ್ಮನ್ನ ನೀವೇನೋ ತಿರಸ್ಕಾರ ಮಾತಾಡ್ಬೇಕು. ಮಾಡ್ತಾರೆ. ದರ್ಶನ್ ನೋಡೋಣ ಬನ್ನಿ, ದರ್ಶನ್ ನೋಡ್ತಾ ಇದ್ದಾರೆ. ಅವರೆಲ್ಲ ನ್ಯಾಯವಾಗಿ ಎಲೆಕ್ಷನ್ ನಡೀಲಿ. ಅಲ್ಲ, ಬೇರೆ Fair and fair ಬೇರೆ election ಬೇರೆ ನಡೀಲಿ, ನಿಮ್ಮನ್ನ ಅತಿಥಿಗಳು ತಿರಸ್ಕಾರ ಸುಮ್ಮನೆ ಮಾಡ್ತಾರೆ. ಇದಾರಲ್ಲ, ಇರ್ರಿ ನೀವು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಹೆಸರು ಹೇಳ್ಬೋದು. ಮೇಕ್ ಇನ್ ಇಂಡಿಯಾ, ವಿಕಸಿತ್ ಭಾರತ್, ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು. ಅನೇಕ ರೀತಿಯ ಯೋಜನೆಗಳು ಇವತ್ತು ತಳಮಟ್ಟ ತಲುಪ್ತಾ ಇದೆ. ಆ ತಲುಪ್ತಾ ಇರೋ ಕಾರಣನೇ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ, ಇಡೀ ಜಗತ್ನಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ಖಂಡಿತವಾಗ್ಲೂ ಸ್ವಚ್ಛ ಭಾರತ್ ಇಡೀ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 9 ಕೋಟಿ ಜಾಗಗಳಲ್ಲಿ ಅದ್ರ ಆಗಿರ್ತಕ್ಕಂಥದ್ದು ಅನೇಕ ರೀತಿಯ ಬದಲಾವಣೆಗಳಾಗ್ತಾ ಇದೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮಗಳಾಗ್ತಾ ಇದೆ. ಕಾರ್ಯಕ್ರಮಗಳು